ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. In yesterday's class we completed the chapter photosynthesis. In photosynthesis we studied what are the raw materials required for photosynthesis, then light reaction, dark reaction, photophosphorylation, then where does ATP and NADPH molecules required or used in photosynthesis, what is Calvin cycle and Hatch-Slack cycle, that is C3 and C4 pathway. In C3 plants and C4 plants, in C4 plants a special type of mechanism called Kranz mechanism, where the presence of special type of cells called bundle sheath cells. Then we studied the photorespiration. I recall once, I repeat once, photorespiration, that means photorespiration, that means in plants taken off oxygen from the light during photosynthesis. So photorespiration is a process which takes place in the time of photosynthesis. In this process, the taken out oxygen from the light during process, that is called photorespiration. ಏನಂತ ಹೇಳ್ತೀವಿ ಅದನ್ನ? Photorespiration. And release of carbon dioxide, some amount of carbon dioxide release during photorespiration, where the taken of oxygen from the light. But in C3 plants, photorespiration, that is waste of energy. In what respect waste of energy takes place in C3 plants during photorespiration? Because the ribulose biphosphate carboxylase oxygenase enzyme oxygenates into ribulose biphosphate, RUBP, during that time using ATP molecule. So that is the waste of energy, partial waste of energy during photosynthesis in the form of photorespiration in C3 plants. ನೋಡಿ, ನಿನ್ನೆ ನಾವು ಫೋಟೋರೆಸ್ಪಿರೇಷನ್ ಅಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಹೋದ್ವಿ. ಏನು ಫೋಟೋರೆಸ್ಪಿರೇಷನ್ ಅಂತ ಹೇಳಿದ್ರೆ, ಫೋಟೋಸಿಂಥಸಿಸ್ ನಡೆಯಬೇಕಾದ್ರೆ ಮತ್ತೊಂದು ಸಣ್ಣ ಒಂದು ಪ್ರಾಸೆಸ್ ನಡೆಯುತ್ತೆ, ಕ್ರಿಯೆ ನಡೆಯುತ್ತೆ. ಅದನ್ನ ನಾವು ಫೋಟೋರೆಸ್ಪಿರೇಷನ್ ಅಂತ ಕರಿತೀವಿ ಪ್ಲಾಂಟ್ಸ್ ಅಲ್ಲಿ, ಅಥವಾ C2 ಸೈಕಲ್ ಅಂತಾನೂ ಕರಿತೀವಿ. ಅದನ್ನೇನಂತ ಕರಿತೀವಿ? C2 ಸೈಕಲ್ ಅಂತಾನೂ ಕೂಡ ಕರಿತೇವೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಫೋಟೋಸಿಂಥೆಟಿಕ್ ಆಕ್ಸಿಡೇಟಿವ್ ಕಾರ್ಬನ್ ಸೈಕಲ್ ಅಂತಾನೂ ಕೂಡ ಕರಿತೀವಿ. ಏನಾಗುತ್ತೆ ಇಲ್ಲಿ ಅಂದಾಗ, ಸ್ವಲ್ಪ ಪ್ರಮಾಣದಲ್ಲಿ ಆಕ್ಸಿಜನ್ ಅನ್ನ ಬಳಕೆ ಮಾಡಿಕೊಳ್ಳುತ್ತೆ ಪ್ಲಾಂಟ್ಸ್. ಎಲ್ಲಿ? ಕ್ಲೋರೋಪ್ಲಾಸ್ಟ್ ಅಲ್ಲಿ. ಆ ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ? ಲೈಟ್ ಇಂದ ಪಡ್ಕೊಳ್ಳುತ್ತೆ. ಟೇಕನ್ ಅಪ್ ಆಕ್ಸಿಜನ್ ಫ್ರಮ್ ದಿ ಲೈಟ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ತಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡುತ್ತೆ. ಈ ಒಂದು ಸಣ್ಣ ಕ್ರಿಯೆಯನ್ನ ನಾವು ಫೋಟೋರೆಸ್ಪಿರೇಷನ್ ಅಂತ ಕರಿತೇವೆ. ಈ ಕ್ರಿಯೆ ಆ ಫೋಟೋಸಿಂಥಸಿಸ್ ನಡೆಯುವಾಗ ನಡೆಯುತ್ತೆ. ಇದನ್ನೇ ನಾವು ಫೋಟೋರೆಸ್ಪಿರೇಷನ್ ಅಂತ ಕರಿತೇವೆ. ಏನು ನಾವು C3 ಪ್ಲಾಂಟ್ಸ್ ಅಂತ ಕರ್ವಿ ಅಂದ್ರೆ ಫೋಟೋಸಿಂಥಸಿಸ್ ಆಗುವಾಗ ಫಿಕ್ಸೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಬೈ
3 carbon molecule substance called as PGA, phosphoglyceric acid in C3 plants. ಹಾಗಾಗೇನೆ ಅವನ ಪ್ಲಾಂಟ್ಸ್ ಅನ್ನ ನಾವು C3 ಪ್ಲಾಂಟ್ಸ್ ಅಂತ ಕರಿತೀವಿ. ಅಲ್ಲೇನಾಗ್ತದೆ C3 ಪ್ಲಾಂಟ್ಸ್ ಅಲ್ಲಿ ಈ ಏನು ರೈಬೋಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್ ಅನ್ನುವಂತಹ ಎನ್ಸೈಮ್ ಅದನ್ನ ನಾವೇನಂತ ಹೇಳ್ತೀವಿ RUBISCO, ರೈಬೋಲೋಸ್ ಬೈಫಾಸ್ಫೇಟ್ ಕಾರ್ಬಾಕ್ಸಿಲೇಸ್ ಆಕ್ಸಿಜನೇಸ್. ಇದು ಏನ್ ಕೊಡ್ತದೆ? RUBP ಅನ್ನು ಕೊಡುತ್ತೆ, ರೈಬೋಲೋಸ್ ಬೈಫಾಸ್ಫೇಟ್ ಅನ್ನ ಕೊಡುತ್ತೆ. ಬೈ ಯೂಸಿಂಗ್ ATP ಎನರ್ಜಿನ ಬಳಸ್ಕೊಂಡ್ಬಿಟ್ಟು RUBP ಅನ್ನ ಕೊಡುತ್ತೆ. ದಟ್ ಎನರ್ಜಿ ಈಸ್ ವೇಸ್ಟ್ ಇನ್ ಫೋಟೋಸಿಂಥಸಿಸ್. ದಟ್ ಈಸ್ ವೇಸ್ಟ್ ಎನರ್ಜಿ ಇನ್ ದಿ ಫೋಟೋಸಿಂಥಸಿಸ್. ಇದನ್ನ ನಾವು ನಿನ್ನೆ ಫೋಟೋ ರೆಸ್ಪಿರೇಷನ್ ಅಲ್ಲಿ ನೋಡುವಂಥದ್ದು. C4 ಪ್ಲಾಂಟ್ಸ್ ಅಲ್ಲಿ ದೇರ್ ಇಸ್ ನೋ ಫೋಟೋ ರೆಸ್ಪಿರೇಷನ್, ಅಲ್ಲಿ ಫೋಟೋ ರೆಸ್ಪಿರೇಷನ್ ಬರೋದಿಲ್ಲ. ಸೊ that we studied in yesterday's class. With that we complete the topic photosynthesis. Now in today's class we will discuss about or we move on to the next new chapter in plant physiology, that is respiration in plants. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ಲಾಂಟ್ ಫಿಸಿಯಾಲಜಿ ನಾವು ಮತ್ತೊಂದು ಚಾಪ್ಟರ್ ಅನ್ನ ಸ್ಟಡಿ ಮಾಡೋಣ. ಅದು ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಸಸ್ಯದಲ್ಲಿ ಉಸಿರಾಟ ಅಂದ್ರೆ ಏನು? ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. We know that we studied photosynthesis. In that process, glucose is manufactured or synthesized during photosynthesis. That glucose is stored in the form of starch in leaves after the completion of photosynthesis. ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಆಹಾರ ತಯಾರಿಸುತ್ತೆ ಸಸ್ಯಗಳು. ಇದನ್ನ ನಾವು ತಿಳ್ಕೊಂಡ್ವಿ. ಈ ಆಹಾರ CO2, H2O ಮತ್ತೆ ಸೂರ್ಯನ ಬೆಳಕಿನ ಸಹಾಯದಿಂದ ಏನ್ ಮಾಡುತ್ತೆ? ಡೇ ಟೈಮ್ ಅಲ್ಲಿ ಸಸ್ಯಗಳು ಫೋಟೋಸಿಂಥಸಿಸ್ ಅಕ್ಕರ್ ಇನ್ ಡೇ ಟೈಮ್ ಓನ್ಲಿ. ಆ ಬೆಳಗಿನ ವೇಳೆಯಲ್ಲಿ ಆಹಾರವನ್ನ ತಯಾರಿಸುತ್ತೆ. ಆ ತಯಾರಾಗುವಂತ ಆಹಾರನೇ ಗ್ಲೂಕೋಸ್ ರೂಪದಲ್ಲಿ ಇರ್ತದೆ. ಈ ಗ್ಲೂಕೋಸ್ ಏನಾಗ್ತದೆ? ನಂತರ ಸ್ಟ್ರೋಮಾ ಪಾರ್ಟ್ ಅಲ್ಲಿ ಸ್ಟಾರ್ಚ್ ಆಗಿ ಸ್ಟೋರ್ ಆಗ್ತದೆ. ಆ ಆಹಾರ ಗ್ಲೂಕೋಸ್ ಏನಿದೆ, ತಯಾರಾದಂತಹ ಆಹಾರ ಸ್ಟಾರ್ಚಿನ ರೂಪದಲ್ಲಿ ಎಲೆಗಳಲ್ಲಿ ಏನಾಗುತ್ತೆ? ಸಂಗ್ರಹವಾಗ್ತದೆ. ಇದು ನಾವು ಫೋಟೋಸಿಂಥಸಿಸ್ ಅಲ್ಲಿ ನೋಡಿದಂಥದ್ದು. ಈಗ ಏನು ಆಹಾರ ಇದೆ, ಈ ಫುಡ್ ಯಾಕೆ ಬೇಕಾಗ್ತದೆ ಅಂದಾಗ, ದಟ್ ಫುಡ್ ಈಸ್ ಎನರ್ಜಿ. ಏನ್ ಕೊಡುತ್ತೆ ಆ ಫುಡ್? ಈಗ ಎಲ್ಲಾ ಭಾಗಗಳಿಗೂ ಸಪ್ಲೈ ಆದ್ಮೇಲೆ ಎನರ್ಜಿಯನ್ನ ಕೊಡ್ತದೆ. ದಟ್ ಈಸ್ ಎನರ್ಜಿ ಡ್ಯೂರಿಂಗ್ ಆಕ್ಸಿಡೇಷನ್ ಪ್ರೋಸೆಸ್. ಆ ಸ್ಟೋರ್ ಆಗಿರುವಂತ ಗ್ಲೂಕೋಸ್ ಏನಾಗ್ತದೆ? ಲೇಟರ್ ಟ್ರಾನ್ಸ್ಲೋಕೇಟ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ ಬಾಡಿ. ಸಸ್ಯದ ವಿವಿಧ ಭಾಗಗಳಿಗೆ ಏನಾಗುತ್ತದು? ಸರಬರಾಜು ಆಗ್ತದೆ. ಯಾಕೆ ಅಂದ್ರೆ ಎಲೆಗಳಲ್ಲಿ ಮಾತ್ರ ಆಹಾರ ತಯಾರಾಗೋದು ಗ್ಲೂಕೋಸು, ಅದು ಸ್ಟಾರ್ಚ್ ಆಗಿ ಸಂಗ್ರಹವಾಗ್ತದೆ. ಆ ಆಹಾರ ಸಸ್ಯದ ಪ್ರತಿಯೊಂದು ಭಾಗಕ್ಕೆ ಸರಬರಾಜಾಗಬೇಕು. ಯಾಕೆಂದ್ರೆ ಬೇರೆ ಭಾಗಗಳು ಆಹಾರ ಸಿಂಥಸಿಸ್ ಅನ್ನ ಮಾಡೋದಿಲ್ಲ, ಫುಡ್ ಅನ್ನ ತಯಾರು ಮಾಡೋದಿಲ್ಲ. ಓನ್ಲಿ ದಿ ಲೀಫ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಬಾಡಿ. ಹಾಗಾಗಿ ಅಲ್ಲಿ ತಯಾರಾದ ಆಹಾರ ಸಸ್ಯದ ಇತರೆ ಭಾಗಗಳಿಗೆ ಏನಾಗ್ತದದು? ಟ್ರಾನ್ಸ್ಲೋಕೇಟ್ ಆಗ್ತದೆ. ಯಾಕಾಗಬೇಕು? ಪ್ರತಿಯೊಂದು ಭಾಗದಲ್ಲೂ ಕೂಡ ಏನಾಗುತ್ತೆ? ಕ್ರಿಯೆ ನಡೀತಾ ಇರ್ತದೆ. ಜೀವಕೋಶದಲ್ಲಿ ಮೆಟಬಾಲಿಕ್ ಆಕ್ಟಿವಿಟೀಸ್ ನಡೀತಾ ಇರ್ತದೆ. ಆ ಮೆಟಬಾಲಿಕ್ ಆಕ್ಟಿವಿಟೀಸ್ ಏನ್ ಬೇಕಾಗ್ತದೆ? ಎನರ್ಜಿ ಬೇಕಾಗ್ತದೆ. ಎನರ್ಜಿ ಯಾವ ರೂಪದಲ್ಲಿ ಸಿಗ್ಬೇಕಾಗಾದ್ರೆ ಈ ಆಹಾರದಿಂದ ಸಿಗ್ತದೆ. ಈ ಆಹಾರ ಎನರ್ಜಿ ಕೊಡಬೇಕಾದ್ರೆ ಏನಾಗಬೇಕು? ಬ್ರೇಕ್ ಡೌನ್ ಆಗಬೇಕು, ಆಕ್ಸಿಡೇಷನ್ ಆಗಬೇಕು. ನಾವು ಕಮಿಂಗ್ ಟು ದಿಸ್ ಪಾಯಿಂಟ್. So that stored
energy. For energy. So all the cells, tissues, organs of the plant body, that is nothing but the tissues and cells and other parts of the plant body need or required energy in the form of that food, that is starch. Then in cells or tissues, that food break down through the oxidation process and release energy. ಹಾಗೆ ತಲುಪಿದಂಥ ಆಹಾರ ಏನಾಗ್ತದೆ, ಪ್ರತಿಯೊಂದು ಜೀವಕೋಶದಲ್ಲೂ ಅದು ಬ್ರೇಕ್ ಡೌನ್ ಆಗ್ತದೆ, ಸ್ಪ್ಲಿಟ್ ಆಗ್ತದೆ. ಸ್ಪ್ಲಿಟ್ ಆಗ್ಬಿಟ್ಟು ಏನ್ ಮಾಡುತ್ತೆ, ಎನರ್ಜಿಯನ್ನ ಬಿಡುಗಡೆ ಮಾಡ್ತದೆ. ಆ ಎನರ್ಜಿಯನ್ನ ಯಾವುದಕ್ಕೆ ಉಪಯೋಗಿಸ್ಕೊಳ್ಳುತ್ತೆ ಜೀವಕೋಶಗಳು? ದಟ್ ರಿಲೀಸ್ ದ ಎನರ್ಜಿ ಯೂಸಿಂಗ್ ಫಾರ್ ಆರ್ ಯುಟಿಲೈಸಿಂಗ್ ಫಾರ್ ದಿ ಸಿಂಥಸಿಸ್ ಆಫ್ ATP ಮಾಲಿಕ್ಯೂಲ್ಸ್, adenosine triphosphate, ATP molecules, and also the synthesis of other molecules. ಆ ಬಿಡುಗಡೆಯಾದಂತಹ ಎನರ್ಜಿಯನ್ನ ಅದೇ ಜೀವಕೋಶ ಏನ್ ಮಾಡುತ್ತೆ, ಮತ್ತೆ ಹೊಸ ಮಾಲಿಕ್ಯೂಲ್ಸ್ ಅನ್ನ ತಯಾರು ಮಾಡಲಿಕ್ಕೆ, ಸಿಂಥಸಿಸ್ ಆಫ್ ನ್ಯೂ ಮಾಲಿಕ್ಯೂಲ್ಸ್, ಹೊಸ ಮಾಲಿಕ್ಯೂಲ್ಸ್ ಅನ್ನ ತಯಾರು ಮಾಡುವುದಕ್ಕಾಗಿ ಹಾಗೂ ATP ಯನ್ನ ಸಿಂಥಸಿಸ್ ಮಾಡೋದಕ್ಕಾಗಿ ಮರುಬಳಕೆ ಮಾಡಿಕೊಳ್ತದೆ. ಆ ಒಂದು ಸ್ಟೆಪ್ ಅನ್ನ ನಾವೇನಂತ ಕರಿತೇವೆ, ಸೆಲ್ಯುಲಾರ್ ರೆಸ್ಪಿರೇಷನ್. ದಟ್ ಮೆಕ್ಯಾನಿಸಮ್ ಈಸ್ ಕಾಲ್ಡ್ ದ ಸೆಲ್ಯುಲಾರ್ ರೆಸ್ಪಿರೇಷನ್. ದಟ್ ಮೀನ್ಸ್ ದಿ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಇನ್ ದಿ ಸೆಲ್ release energy through oxidation process. This phenomenon or mechanism is called as cellular respiration. ಪ್ರತಿ ಜೀವಕೋಶದಲ್ಲೂ ಸರಬರಾಜಾದಂತಹ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್, ಗ್ಲೂಕೋಸ್ ಅಂದಾಗ, ಸ್ಟಾರ್ಚ್ ಅಂದಾಗ ಅದು ಸಿಂಪಲ್ ಮಾಲಿಕ್ಯೂಲ್ ಅಲ್ಲ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್. So that complex molecule in the form of food break down or splitting into simple molecules and release energy in the cells. In every cells, ಪ್ರತಿಯೊಂದು ಜೀವಕೋಶದಲ್ಲೂ ಕೂಡ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಸ್ಪ್ಲಿಟ್ ಆಗಿ ಸಿಂಪಲ್ ಮಾಲಿಕ್ಯೂಲ್ಸ್ ಆಗ್ತದೆ. ಜೊತೆಗೆ ಏನ್ ಮಾಡ್ತದೆ, ಎನರ್ಜಿಯನ್ನ ಬಿಡುಗಡೆ ಮಾಡ್ತದೆ. ಆ ಬಿಡುಗಡೆ ಆಗುವಂತ ಎನರ್ಜಿ, ಆ ಸ್ಪ್ಲಿಟ್ ಆಗ್ತಕ್ಕಂಥ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಆಕ್ಸಿಡೇಷನ್ ಅನ್ನುವಂತಹ ಪ್ರಾಸೆಸ್ ಇಂದ ಬಿಡುಗಡೆಯಾಗುತ್ತೆ. ಆ ಮೆಕ್ಯಾನಿಸಮ್ ಏನಂತ ಕರಿತೀವಿ, ಆಕ್ಸಿಡೇಷನ್ ಪ್ರಾಸೆಸ್. ಆ ಎಂಟೈರ್ ಸ್ಪ್ಲಿಟಿಂಗ್ ಆಫ್ ಮಾಲಿಕ್ಯೂಲ್ಸ್ ಅಂಡ್ ರಿಲೀಸ್ ಆಫ್ ಎನರ್ಜಿ ಏನಿದೆ, ಎಂಟೈರ್ ಪ್ರಾಸೆಸ್ ಈಸ್ ಕಾಲ್ಡ್ ಸೆಲ್ಯುಲಾರ್ ರೆಸ್ಪಿರೇಷನ್. ಅದನ್ನೇನಂತ ಹೇಳ್ತೀವಿ ನಾವು, ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೇವೆ. Those substrates, that is complex molecules in the cell, they are referred as the cellular or respiratory substrates. ಯಾವ ವಸ್ತುಗಳು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಪ್ರತಿ ಜೀವಕೋಶದಲ್ಲಿ ವಿಭಜನೆಗೆ ಒಳಗಾಗುತ್ತೋ, ಆಕ್ಸಿಡೇಷನ್ ಅನ್ನುವಂತಹ ಕ್ರಿಯೆಯಿಂದ ವಿಭಜನೆಗೆ ಒಳಗಾಗ್ತದೋ ಅಂತಹ ವಸ್ತುಗಳನ್ನ, ಅಂತಹ ಕಾಂಪ್ಲೆಕ್ಸ್ ವಸ್ತುಗಳನ್ನ ಸೆಲ್ಯುಲಾರ್ ಆರ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಅಂತ ಕರಿತೇವೆ. ಆ ವಸ್ತುಗಳನ್ನ ಏನಂತ ಕರೆಯೋಣ, ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಅಂತ ಕರಿತೇವೆ. ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್, respiratory substrates. So those substrates involving the splitting mechanism in the cell results the formation of simple molecules and the release of energy. Those substances are called respiratory substrates. Respiratory substrates in the cellular respiration, those are the main products or the substance give rise the simple molecules through oxidation process. The entire
respiration. Those substrates are called cellular respiratory substrates. Then, where does it occur? ಎಲ್ಲಿ ನಡೆಯುತ್ತೆ ಸೆಲ್ ಅಲ್ಲಿ ಈ ಒಂದು ಆಕ್ಸಿಡೇಷನ್ ಪ್ರಾಸೆಸ್ ಅಥವಾ ರೆಸ್ಪಿರೇಷನ್ ಪ್ರಾಸೆಸ್ ಪ್ರತಿ ಜೀವಕೋಶದಲ್ಲಿ ಎಲ್ಲಿ ನಡೆಯುತ್ತೆ, ಯಾವ ಸ್ಪಾಟ್ ಅಲ್ಲಿ ಯಾವ ಸೈಟ್ ಅಲ್ಲಿ ನಡೆಯುತ್ತೆ ಅಂದಾಗ ದಿ ಸೆಲ್ಯುಲಾರ್ ರೆಸ್ಪಿರೇಷನ್ ಇನ್ ದಿ ಸೆಲ್ ಟೇಕ್ಸ್ ಪ್ಲೇಸ್ ಇನ್ ಸೈಟೋಪ್ಲಾಸಮ್ ಅಂಡ್ ಮೈಟೋಕಾಂಡ್ರಿಯಾ. ಎಲ್ಲಿ ನಡೆಯುತ್ತದೋ ಪ್ರತಿ ಜೀವಕೋಶದ ಮೈಟೋಕಾಂಡ್ರಿಯಾ ಮತ್ತು ಸೈಟೋಪ್ಲಾಸಮ್. ನಿಮಗೆ ಗೊತ್ತಿದೆ ಒಂದು ಸೆಲ್ ಅಂದಾಗ ಸೊ ಕವರ್ಡ್ ಬೈ ಇನ್ ಪ್ಲಾಂಟ್ಸ್ ಸೆಲ್ ವಾಲ್ ಏನಿದೆ, ಸೆಲ್ ವಾಲ್ ಇದೆ ಪ್ಲಾಂಟ್ ಅಲ್ಲಿ, ಈ ತರ ಸೆಲ್ ವಾಲ್ ಇದೆ. ಇದು ಪ್ಲಾಸ್ಮಾ ಮೆಂಬ್ರೇನ್. ಇನ್ಸೈಡ್ ದಿ ಪ್ಲಾಸ್ಮಾ ಮೆಂಬ್ರೇನ್ ಸರೌಂಡೆಡ್ ಫ್ಲೂಯಿಡ್ ಇಸ್ ಕಾಲ್ಡ್ ಸೈಟೋಪ್ಲಾಸಮ್, ದೆನ್ ನ್ಯೂಕ್ಲಿಯಸ್. ಈಗ ಸೆಲ್ಯುಲಾರ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ ಅಂದಾಗ ಸೈಟೋಪ್ಲಾಸಮ್ ಅಲ್ಲಿ ನಡೆಯುತ್ತೆ. ಜೀವಧಾತು ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಹಾಗೆ ಈ ಸೈಟೋಪ್ಲಾಸಮ್ ಅಲ್ಲಿ ಇರ್ತಕ್ಕಂಥ ಒಂದು ಸೆಲ್ ಆರ್ಗನ್ ಅಲ್ಲಿ ಇದೆಯಲ್ಲ ಮೈಟೋಕಾಂಡ್ರಿಯಾ, ಆ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಸೆಲ್ಯುಲಾರ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಸೈಟೋಪ್ಲಾಸಮ್ ಅಂಡ್ ಆಸ್ ವೆಲ್ ಆಸ್ ಇನ್ ಮೈಟೋಕಾಂಡ್ರಿಯಾ ಆಫ್ ದಿಸ್ ಸೆಲ್. ಈ ಎರಡು ಭಾಗದಲ್ಲಿ ನಡೆಯುತ್ತೆ. ಈಗ ನಿಮಗೆ ಗೊತ್ತಾಯ್ತು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದ್ರೆ ಪ್ರತಿ ಜೀವಕೋಶದಲ್ಲೂ ಕೂಡ ಆ ಆಹಾರ ವಸ್ತು ಏನಿದೆ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಏನಿದೆ, ಇದು ಬ್ರೇಕ್ ಡೌನ್ ಆಗಿಬಿಟ್ಟು ಆಕ್ಸಿಡೇಷನ್ ಅನ್ನುವಂತಹ ಪ್ರಾಸೆಸ್ ಇಂದ ಬ್ರೇಕ್ ಡೌನ್ ಆಗಿ ಎನರ್ಜಿಯನ್ನ ಬಿಡುಗಡೆ ಮಾಡ್ತದೆ. ಆ ಎನರ್ಜಿ ಮತ್ತೆ ಹೊಸ ಮಾಲಿಕ್ಯೂಲ್ಸ್ ಅನ್ನ ಸಿಂಥಸಿಸ್ ಮಾಡೋದಕ್ಕೆ ಬಳಸ್ಕೊಳ್ಳುತ್ತೆ ಸೆಲ್ಲು. ಹಾಗೆ ಹೊಸ ATP ಸಿಂಥಸಿಸ್ ಮಾಡೋದಕ್ಕೂ ಕೂಡ ಬಳಸ್ಕೊಳ್ಳುತ್ತೆ. ಇದನ್ನ ನಾವೇನಂತ ಕರಿತೀವಿ, ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಎಲ್ಲಿ ನಡೆಯುತ್ತೆ ಅಂದಾಗ ಸೈಟೋಪ್ಲಾಸಮ್ ಮತ್ತೆ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಸೆಲ್ಯುಲಾರ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾ ಅಂಡ್ ಸೈಟೋಪ್ಲಾಸಮ್ ಆಫ್ ದಿ ಸೆಲ್. That is the site for respiration in cells of plants. So, illénaagtade iga in plants also respire oxygen and release carbon dioxide. ಈಗ ನಾವೆಲ್ಲ ತಿಳ್ಕೊಂಡಿದ್ವಿ ಕೇವಲ ಪ್ರಾಣಿಗಳು ಮಾತ್ರ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡುವಂತ ಪ್ರೋಸೆಸ್ ಇದೆಯಲ್ಲ, ಅದನ್ನು ನಾವು ಉಸಿರಾಟ ಕ್ರಿಯೆ ಅಂತ ಹೇಳ್ತೀವಿ. ಆದ್ರೆ ಸಸ್ಯಗಳು ಕೂಡ ಉಸಿರಾಡುತ್ತವೆ, ರೆಸ್ಪೈರ್ ಮಾಡ್ತದೆ. ಯಾವುದನ್ನ? ಆಕ್ಸಿಜನ್ ಅನ್ನ ರೆಸ್ಪೈರ್ ಮಾಡಿಕೊಂಡು ಪ್ರಾಣಿಗಳ ತರ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದೆ. ಆದ್ರೆ ಒಂದು ವ್ಯತ್ಯಾಸ ಏನು ಅಂದ್ರೆ ಅನಿಮಲ್ಸ್ ಅಲ್ಲಿ ಆ ಉಸಿರಾಟ ಕ್ರಿಯೆಗೆ ಇರುವಂತಹ ಉಸಿರಾಟದ ಅಂಗಗಳಿರ್ತವೆ, ರೆಸ್ಪಿರೇಟರಿ ಆರ್ಗನ್ಸ್ ಇರ್ತವೆ. ಆದ್ರೆ ಸಸ್ಯಗಳಲ್ಲಿ ಈ ಒಂದು ಉಸಿರಾಟದ ಅಂಗಗಳಿರೋದಿಲ್ಲ. ಆಬ್ಸೆನ್ಸ್ ಆಫ್ ರೆಸ್ಪಿರೇಟರಿ ಆರ್ಗನ್ಸ್. ದೆನ್ ವಾಟ್ ಸ್ಟ್ರಕ್ಚರ್ ವೆನ್ ಹೌ ದೇ ರೆಸ್ಪೈರ್. ಹಾಗಾದ್ರೆ ಯಾವ ರೀತಿ ರೆಸ್ಪೈರ್ ಮಾಡ್ಕೊಳ್ಳುತ್ತದು ಅಂದಾಗ ಥ್ರೂ ಸ್ಟೊಮ್ಯಾಟಾ, ಲೆಂಟಿಸೆಲ್ಸ್, ಕ್ಯುಟಿಕಲ್ ಎಕ್ಸೆಟ್ರಾ. ನೀವು ಕೇಳಿದ್ದೀರಾ ಎಲೆಗಳಲ್ಲಿ ಇರ್ತಕ್ಕಂಥ ಎಪಿಡರ್ಮಿಸ್ ಅಲ್ಲಿ ಓಪನಿಂಗ್ ಇದೆ. ನಿನ್ನೆ ತಾನೇ ನಾನು ಹೇಳಿದೆ, ಆ ಓಪನಿಂಗ್ ಮೂಲಕ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್ ಅಂತ ಕರಿತೀವಿ. ಆ ಓಪನಿಂಗ್ ಯಾವುದು? ಸ್ಟೊಮ್ಯಾಟಾ. ಹಾಗೆ ಮರಗಳಲ್ಲಿ ಏನಾಗ್ತದೆ, ನೀವು ನೋಡಿರ್ಬೋದು, ಬಾರ್ಕ್ ಅಂತ ಕೇಳಿದ್ದೀರಾ, ತೊಗಟೆ, ಬಾರ್ಕ್. ಈ ಬಾರ್ಕ್ ಏನು, ದಟ್ ಈಸ್ ಹೇಗೆ ಫಾರ್ಮೇಶನ್ ಆಗಿದೆ ಬಾರ್ಕ್ ಅಂದಾಗ, bark that is outermost protective layer for plants, that is trees. This is formed by accumulation of dead cells. ಈ ತೊಗಟೆ ಬಾರ್ಕ್ ಅಂತಕ್ಕಂಥದ್ದು ಯಾವ ರೀತಿ ಫಾರ್ಮೇಶನ್ ಆಗಿದೆ ಅಂದ್ರೆ, ಸಸ್ಯದಲ್ಲಿ ಸತ್ತ ಜೀವಕೋಶಗಳೇನಿದೆ, ಡೆಡ್ ಸೆಲ್ಸ್ ಏನಿದೆ, ಇದೆಲ್ಲ ಹೊರಗಡೆಗೆ ಏನಾಗುತ್ತೆ, ರಿಲೀಸ್ ಆಗಿ 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 ಹೊರಭಾಗದಲ್ಲಿ ಡೆಪಾಸಿಟ್ ಆಗ್ತದೆ. ಕಾಂಡದ ಭಾಗದಲ್ಲಿ, ಹೊರಭಾಗದಲ್ಲಿ ಡೆಪಾಸಿಟ್ ಆಗ್ತದೆ. ಹಾಗೆ ಗ್ರಾಜುಯಲ್ ಆಗಿ ಏನಾಗುತ್ತೆ, ಅದು ಹಾರ್ಡ್ ಆಗಿ ಪ್ರೊಟೆಕ್ಟಿವ್ ಲೇಯರ್ ಆಗ್ತದೆ. ಅದನ್ನೇ ನಾವು ತೊಗಟೆ ಅಥವಾ ಬಾರ್ಕ್ ಅಂತ ಕರಿತೇವೆ.
ಕರಿತೇವೆ. ಬಾರ್ಕ್ ನಥಿಂಗ್ ಬಟ್ ಕಾಂಪೋಸಿಷನ್ ಆಫ್ ಡೆಡ್ ಸೆಲ್ಸ್. Where in the bark region of the tree we can see some holes. ಅಲ್ಲಲ್ಲಿ ರಂಧ್ರಗಳನ್ನು ನೋಡ್ತೇವೆ. Through which gas can exchange. Gases or exchange. ಅಲ್ಲಿ ಅನಿಲಗಳ ವಿನಿಮಯ ಆಗ್ತದೆ. From outside to inside, inside to outside. In the bark, that opening called lenticels. Lenticels. ಅಲ್ಲಲ್ಲಿ ಸೀಳುವಿಕೆ ನೋಡ್ತೀರಾ ನೀವು ಬಾರ್ಕಲ್ಲಿ. ಆ ಸೀಳುವಿಕೆ ಏನಿದೆ, ರಂಧ್ರ ಏನಿದೆ, ಅದರ ಮುಖಾಂತರ ವಾತಾವರಣದಲ್ಲಿರ್ತಕ್ಕಂಥ ಗಾಳಿ ಒಳಗಡೆ ಹೋಗ್ತದೆ ಪ್ಲಾಂಟ್ ಒಳಗಡೆ. ಹಾಗೆ ಒಳಗಡೆ ಇರ್ತಕ್ಕಂಥ ಅನಿಲ ಏನಾಗುತ್ತೆ, ಹೊರಗಡೆಗೆ ಬರ್ತದೆ. ದಟ್ ಇಸ್ ದ ರೂಟ್ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಇನ್ ಪ್ಲಾಂಟ್ಸ್. ದೆನ್ ಇನ್ ಪ್ಲಾಂಟ್ಸ್, ಗ್ಲೂಕೋಸ್, that is the food synthesized during photosynthesis. That glucose stored in the form of starch. Here in cellular respiration, in plants, the cellular respiration in plants takes place in cytoplasm and mitochondria, where during that respiration or in that process, glucose break down or split into the final product or oxidized glucose oxidized into pyruvic, the simple molecules and release energy. So that glucose splits and give rise CO2, H2O and energy. ಏನು ಸಿಂಪಲ್ ಮಾಲಿಕ್ಯೂಲ್ಸ್ ಅಂದ್ವಲ್ಲ, ಅದು ಯಾವ ರೂಪದಲ್ಲಿ ಹೋಗ್ತದೆ? CO2 ಕಾರ್ಬನ್ ಡೈಆಕ್ಸೈಡ್, H2O ವಾಟರ್ ಅಂಡ್ ಎನರ್ಜಿ. ಸಸ್ಯದಲ್ಲಿ ಏನು ಸೆಲ್ಯುಲಾರ್ ರೆಸ್ಪಿರೇಷನ್ ಅಲ್ಲಿ ಏನಾಗ್ತದೆ, ಜೀವಕೋಶದಲ್ಲಿ, ಸಸ್ಯದ ಜೀವಕೋಶದಲ್ಲಿ, ಸೆಲ್ ಅಲ್ಲಿ ಸೈಟೋಪ್ಲಾಸಮ್ ಮತ್ತು ಮೈಟೋಕಾಂಡ್ರಿಯಾದಲ್ಲಿ ಈ ಕ್ರಿಯೆ ನಡೆಯುತ್ತೆ. ಈ ಕ್ರಿಯೆಯಲ್ಲಿ ಆಹಾರ ಏನಿದೆ, ಎಲೆಗಳಲ್ಲಿ ಶೇಖರವಾದಂತಹ ಆಹಾರ ಏನಿದೆ, ಗ್ಲೂಕೋಸ್. ಈ ಗ್ಲೂಕೋಸ್ ಏನಾಗ್ತದೆ, ಸ್ಟಾರ್ಚಿನ ರೂಪದಲ್ಲಿ ಸ್ಟೋರ್ ಆಗಿರ್ತದೆ. ಈಗ ಆ ಗ್ಲೂಕೋಸ್ ಏನಾಗುತ್ತೆ, ರೆಸ್ಪಿರೇಷನ್ ನಲ್ಲಿ ಬ್ರೇಕ್ ಡೌನ್ ಆಗುತ್ತದೆ, ಸ್ಪ್ಲಿಟ್ ಆಗ್ತದೆ. ಗ್ಲೂಕೋಸ್ ಫಾರ್ಮುಲಾ ಏನು? C6H12O6. C6H12O6. This is the formula of glucose. That is simple sugar. During respiration, this glucose splits and give rise into carbon dioxide, water and energy. ಇದು ಸ್ಪ್ಲಿಟ್ ಆಗ್ಬಿಟ್ಟು ಏನ್ ಕೊಡ್ತದೆ? CO2 plus H2O and ಎನರ್ಜಿಯನ್ನ ಕೊಡುತ್ತೆ ರೆಸ್ಪಿರೇಷನ್ ಟೈಮ್ ಅಲ್ಲಿ. So C6H12O6 plus O2. By that time cells required or consumed oxygen. ಆ ಸಂದರ್ಭದಲ್ಲಿ ಆ ಗ್ಲೂಕೋಸ್ ಸ್ಪ್ಲಿಟ್ ಆಗುವಂತಹ ಸಂದರ್ಭದಲ್ಲಿ, ಬ್ರೇಕ್ ಡೌನ್ ಆಗುವಂತಹ ಸಂದರ್ಭದಲ್ಲಿ ಸೆಲ್ ಏನ್ ಮಾಡುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಆಕ್ಸಿಜನ್ ಅನ್ನು ಬಳಕೆ ಮಾಡ್ಕೊಳ್ತದೆ. ಅದನ್ನೇ ನಾವು ಹೇಳಿದ್ದು, ಪ್ಲಾಂಟ್ಸ್ ಕೂಡ ರೆಸ್ಪೈರ್ ಮಾಡ್ಕೊಳ್ತದೆ ಆಕ್ಸಿಜನ್ ಅನ್ನ. So during cellular respiration in plants, glucose splits are oxidized into CO2 and H2O and energy. ಏನೇನು ರಿಲೀಸ್ ಮಾಡ್ತದೆ? CO2, H2O and energy by using oxygen. ಯಾವುದನ್ನ ತೆಗೆದುಕೊಂಡು ಅದನ್ನ ಮಾಡುತ್ತದೋ? by using oxygen, then oxidized into CO2, water and energy during respiration, cellular respiration. But in some cells of the plant, ಈಗೇನಾಗ್ತದೆ, ಎಲ್ಲ ಜೀವಕೋಶದಲ್ಲೂ ಕೂಡ ಸೆಲ್ಯುಲಾರ್ ರೆಸ್ಪಿರೇಷನ್ ಆಗುವಾಗ, ಅಂದರೆ ಆಕ್ಸಿಡೇಷನ್ ಆಗುವಾಗ ಆಕ್ಸಿಜನ್ ಬಳಕೆ ಆಗೋಲ್ಲ. So all cells, they need not oxygen for
in other cells or in some cells need not oxygen for oxidation of glucose into carbon dioxide, water and energy. That is the point. ಏನಾಗ್ತದೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಲ್ಲಿ, ಆ ರೆಸ್ಪಿರೇಷನ್ ಆಗುವಂತ ಜೀವಕೋಶದಲ್ಲಿ ಏನಾಗುತ್ತೆ, ಸೈಟೋಪ್ಲಾಸಮ್ ಅಲ್ಲಿ ಆ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಗ್ಲೂಕೋಸ್ ಇದೆಯಲ್ಲ, ಇದು ಸಿಂಪಲ್ ಸ್ಪ್ಲಿಟ್ ಆಗ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಮತ್ತೆ ಎನರ್ಜಿಯನ್ನ ಬಿಡುಗಡೆ ಮಾಡ್ತದೆ. ಆ ಸಂದರ್ಭದಲ್ಲಿ ಜೀವಕೋಶಗಳು ಏನ್ ಬಳಸ್ಕೊಳ್ಳುತ್ತೆ, ಆ ಆಕ್ಸಿಡೇಷನ್ ಪ್ರೋಸೆಸ್ ಅಲ್ಲಿ ಆಕ್ಸಿಜನ್ ಅನ್ನು ಬಳಕೆ ಮಾಡ್ಕೊಳ್ತದೆ. ಆದ್ರೆ ಎಲ್ಲ ಜೀವಕೋಶಗಳು ಆಕ್ಸಿಜನ್ ಅನ್ನು ಪಡ್ಕೊಂಡು ಈ ತರ ಆಕ್ಸಿಡೇಷನ್ ಪ್ರಾಸೆಸ್ ಅನ್ನ ಮಾಡೋದಿಲ್ಲ. ಕೆಲವು ಜೀವಕೋಶಗಳು ಏನಾಗ್ತದೆ, ಸೊ ದೇ ಲ್ಯಾಕ್ ಆಫ್ ಆಕ್ಸಿಜನ್. ಸಮ್ ಸೆಲ್ಸ್ ಇನ್ ದಿ ಪ್ಲಾಂಟ್ ಬಾಡಿ ಲ್ಯಾಕ್, LACK, ಲ್ಯಾಕ್ ಅಂದ್ರೆ ಇಲ್ಲ, ಲ್ಯಾಕ್ ಆಫ್ ಆಕ್ಸಿಜನ್. ಬಟ್ ದೇ ಆಕ್ಸಿಡೈಸ್ಡ್ ವಿತೌಟ್ ಆಕ್ಸಿಜನ್ and give rise energy or release energy through cellular respiration. ಆದ್ರೂ ಸಹಿತ ಆಕ್ಸಿಜನ್ ಅನ್ನು ಬಳಸ್ಕೊಳ್ದೇನೆ ಏನ್ ಮಾಡುತ್ತೆ, ಗ್ಲೂಕೋಸ್ ಏನಾಗ್ತದೆ, ಸ್ಪ್ಲಿಟ್ ಆಗಿ ಎನರ್ಜಿಯನ್ನ ಬಿಡುಗಡೆ ಮಾಡ್ತದೆ. ನಾವು ಹಿಂದೆ ಎಲ್ಲ ನೋಡಿದೀವಿ, some bacteria or some other microorganisms, especially bacteria, they live or survive without oxygen for long time. ಏನಾಗುತ್ತೆ, ಇವು ಕೆಲವು ಬ್ಯಾಕ್ಟೀರಿಯಾ, ಗುಂಪಿನ ಬ್ಯಾಕ್ಟೀರಿಯಾ ಏನಿದೆ, ಸೂಕ್ಷ್ಮ ಜೀವಿಗಳು ಆಕ್ಸಿಜನ್ ಇಲ್ದೇನೆ ಸರ್ವೈವ್ ಆಗ್ತದೆ ವಾತಾವರಣದಲ್ಲಿ. ಹಾಗಾದ್ರೆ ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲಿ ಆಕ್ಸಿಜನ್ ಇರ್ತದ ಆಕ್ಟಿವಿಟಿಗೆ, ಸೆಲ್ಯುಲಾರ್ ಆಕ್ಟಿವಿಟಿಗೆ? ನೋ, ದೇ ನೀಡ್ ನಾಟ್ ಆಕ್ಸಿಜನ್ for the metabolic process, cellular metabolism in bacteria. Same, just like or similar, some cells of the plant body during respiration or oxidation process, they need not oxygen for the breakdown of glucose and release of energy. That step, the glucose partially oxidized and give rise energy. That type of respiration is called glycolysis. ಅಂತಹ ಸ್ಟೆಪ್ ಅನ್ನು ನಾವೇನಂತ ಕರಿತೇವೆ, ಗ್ಲೈಕಾಲಿಸಿಸ್ ಅಂತ ಕರಿತೇವೆ. ಸೊ ಗ್ಲೈಕಾಲಿಸಿಸ್ ಮೀನ್ಸ್ partial breakdown of glucose without oxygen and release energy in some cells of the plant body. That mechanism is called as glycolysis or anaerobic type of respiration. ಅದನ್ನೇನಂತ ಕರಿತೀವಿ, anaerobic. Anaerobic ಅಂದ್ರೆ without oxygen, aerobic ಅಂದ್ರೆ with oxygen. That is the difference. So that kind of mechanism is called anaerobic respiration or glycolysis. Glycolysis is a Greek word. Glyco is glucose ಅಂದ್ರೆ sugar. Olysis breakdown, splitting. ಇದು ಒಂದು ಗ್ರೀಕ್ ವರ್ಡ್, ಇದು ಗ್ಲೈಕಾಲಿಸಿಸ್ ಅಂತಕ್ಕಂಥದ್ದು. ಗ್ಲೈಕೋ ಅಂದ್ರೆ ಶುಗರ್, ಆಲಿಸಿಸ್ ಅಂದ್ರೆ ಸ್ಪ್ಲಿಟಿಂಗ್. ಸೊ ಗ್ಲೈಕಾಲಿಸಿಸ್ ಬ್ರೇಕ್ ಡೌನ್ ಆಫ್ ಶುಗರ್, ಸ್ಪ್ಲಿಟಿಂಗ್ ಆಫ್ ಗ್ಲೂಕೋಸ್. ಅದರ ಅರ್ಥ ಸ್ಪ್ಲಿಟಿಂಗ್ ಆಫ್ ಗ್ಲೂಕೋಸ್, ಗ್ಲೈಕಾಲಿಸಿಸ್ ಅಂತ ಕರಿತೇವೆ. ಈ ಪ್ರೋಸೆಸ್ ಅಲ್ಲಿ ಆಕ್ಸಿಜನ್ ಬಳಕೆ ಇರೋದಿಲ್ಲ ಜೀವಕೋಶದಲ್ಲಿ. ಗ್ಲೂಕೋಸ್ ಏನಾಗ್ತದೆ, ಸ್ವಲ್ಪ ಭಾಗದಲ್ಲಿ ಆಕ್ಸಿಡೈಸ್ ಆಗ್ತದೆ, ಸ್ವಲ್ಪ ಭಾಗದಲ್ಲಿ partially oxidized and give rise energy or release energy without oxygen. That is called glycolysis. These steps, there are 10 steps involved in this glycolysis mechanism or cycle. ಈ ಒಂದು ಗ್ಲೈಕಾಲಿಸಿಸ್ ಅಲ್ಲಿ anaerobic type of respiration ಅಲ್ಲಿ how many steps are involved? There are 10 steps are involved in this glycolysis system. ಈ ಒಂದು ಮೆಕ್ಯಾನಿಸಮ್ ಅಲ್ಲಿ 10 ಸ್ಟೆಪ್ಸ್ ಬರ್ತದೆ. Then finally glucose converted into pyruvic acid. That pyruvic acid is the end product of glycolysis. ಏನು
ಇನ್ವಾಲ್ವ್ ಆಗ್ತದೆ. ಆ 10 ಸ್ಟೆಪ್ಸ್ ಇಂದ ಗ್ಲೂಕೋಸ್ ಏನಾಗ್ತದೆ, ಬ್ರೇಕ್ ಡೌನ್ ಆಗ್ಬಿಟ್ಟು ಕೊನೆಗೆ ಪೈರುವಿಕ್ ಆಸಿಡ್ ಅನ್ನು ಕೊಡುತ್ತೆ. ಕೊನೆಯ ಎಂಡ್ ಪ್ರಾಡಕ್ಟ್ ಅದು ಗ್ಲೈಕಾಲಿಸಿಸ್ ಅಲ್ಲಿ ಪೈರುವಿಕ್ ಆಸಿಡ್. ಸೊ ದಿ ಗ್ಲೈಕಾಲಿಸಿಸ್ ಸ್ಟೆಪ್ ಇನ್ plants was first explained by Emden, Mayer and Parnos. 3 ಜನ ಸೈಂಟಿಸ್ಟ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಗ್ಲೈಕಾಲಿಸಿಸ್ ಸ್ಟೆಪ್ ಆರ್ ಸೈಕಲ್ first explained by Emden, Mayer and Parnos. Shortly termed as, it is also called or shortly termed as EMP pathway. ಈ 3 ಜನ ಸೈಂಟಿಸ್ಟ್ ನ ಪ್ರಾರಂಭದ ಹೆಸರನ್ನ ಕೊಟ್ಬಿಟ್ಟು ಗ್ಲೈಕಾಲಿಸಿಸ್ ಅನ್ನ EMP pathway ಅಂತ ಕರೀತೇವೆ. E means Emden, then M means Mayer and P means Parnos. So nothing but 3 scientists together to explain this glycolysis step in plants. EMP pathway or glycolysis or anaerobic type of respiration. Now let me start the steps in glycolysis. So in glycolysis or anaerobic type of respiration or EMP pathway, here in the first step, glucose, that glucose turned or converted into starch, that is sucrose in leaf part. So glycolysis ನ ಮೊದಲನೇ ಭಾಗಕ್ಕೆ ಸ್ಟೆಪ್ಪಿಗೆ ಬಂದಾಗ ಏನು ಗ್ಲೂಕೋಸ್ ಅಂತಕ್ಕಂಥದ್ದು ಏನಿದೆ ಇದು ಸುಕ್ರೋಸ್ ಆಗಿ ಕನ್ವರ್ಟ್ ಆಗ್ತದೆ ಸೆಲ್ಸ್. ಈ ಸುಕ್ರೋಸ್ ಏನಾಗ್ತದೆ, ದಟ್ ಸುಕ್ರೋಸ್ divides or splits into glucose. ಸುಕ್ರೋಸ್ ಅಂತಕ್ಕಂಥದ್ದು ಡೈಸ್ಯಾಕರೈಡ್. Glycolysis, in first step of glycolysis, the glucose in turns sucrose, that sucrose disaccharide splits into 2 molecules of, that is splits and give rise glucose and fructose molecules. ಈ ಸುಕ್ರೋಸ್ ಏನಾಗುತ್ತೆ, ಸ್ಪ್ಲಿಟ್ ಆಗ್ಬಿಟ್ಟು ಗ್ಲೂಕೋಸ್ ಮತ್ತೆ ಫ್ರುಕ್ಟೋಸ್ ಮಾಲಿಕ್ಯೂಲ್ಸ್ ಅನ್ನ ಕೊಡುತ್ತೆ, ಸಿಂಪಲ್ ಶುಗರ್ ಮಾಲಿಕ್ಯೂಲ್ಸ್ ಅನ್ನ ಕೊಡುತ್ತದೆ. ಬೈ ಯೂಸಿಂಗ್ an enzyme called invertase. ಯಾವ ಎಂಜೈಮ್ ನ ಸಹಾಯದಿಂದ ಮಾಡುತ್ತೆ, ಇನ್ವರ್ಟೇಸ್ ಅನ್ನುವಂತಹ ಎಂಜೈಮ್ ನ ಸಹಾಯದಿಂದ ಸುಕ್ರೋಸ್ ಏನಾಗ್ತದೆ, ಸ್ಪ್ಲಿಟ್ ಆಗ್ಬಿಟ್ಟು 6 ಮಾಲಿಕ್ಯೂಲ್ ಗ್ಲೂಕೋಸ್ 6 ಮಾಲಿಕ್ಯೂಲ್ ಫ್ರುಕ್ಟೋಸ್ ಆಗಿ ವಿಭಜನೆ ಹೊಂದುತ್ತೆ. Then in the next step, 6 molecules of glucose and 6 molecules of fructose under phosphorylation with phosphate. ಈಗ ಎರಡನೇ ಹಂತದಲ್ಲಿ ಗ್ಲೂಕೋಸ್ ಏನಾಗ್ತದೆ, ಫಾಸ್ಫೇಟ್ ಗ್ರೂಪಿನ ಜೊತೆ, ಫಾಸ್ಫೇಟ್ ಮಾಲಿಕ್ಯೂಲ್ನ ಜೊತೆ ಫಾಸ್ಫಾರಿಲೇಷನ್ ಆಗ್ಬಿಟ್ಟು ಏನನ್ನ ಕೊಡುತ್ತದು, ಗ್ಲೂಕೋಸ್ 6 ಫಾಸ್ಫೇಟ್ ಆಗ್ತದೆ. ಹಾಗೆ ಫ್ರುಕ್ಟೋಸ್ ಕೂಡ ಫಾಸ್ಫಾರಿಲೇಷನ್ ಆಗ್ಬಿಟ್ಟು ಫ್ರುಕ್ಟೋಸ್ 6 ಫಾಸ್ಫೇಟ್ ಆಗ್ತದೆ. ಇನ್ ದಿ ನೆಕ್ಸ್ಟ್ ಸ್ಟೆಪ್, ಸೊ ಗ್ಲೂಕೋಸ್ phosphorylated with phosphate give rise glucose 6 phosphate. Similarly, fructose phosphorylated with phosphate give rise fructose 6 phosphate. Using ATP and NADH plus H molecules. ಏನಿದು NADH plus H and ATP energy molecules. ಈ ತರ
ಸ್ಟೆಪ್ ಅಲ್ಲಿ ಈ ಎನರ್ಜಿ ಮಾಲಿಕ್ಯೂಲ್ ಅನ್ನ ಬಳಸಿಕೊಳ್ಳುತ್ತದೆ ಎಟಿಪಿ ಮತ್ತೆ NADH+H. ಹಾಗೆ ಎಟಿಪಿ ಇನ್ನೊಂದು ಕಡೆಗೆ ಏನಾಗುತ್ತೆ ಸಿಂಥಸಿಸ್ ಆಗ್ತದೆ. ಇಲ್ಲಿ ಬಳಕೆ ಆದಂಗೆಲ್ಲ ಮತ್ತೊಂದು ಕಡೆ ಸಿಂಥಸಿಸ್ ಆಗ್ತದೆ ಎಟಿಪಿ. ಎಟಿಪಿ ಯಾವ ರೀತಿ ಬಳಕೆ ಆಗ್ತದೆ ಅಂದಾಗ ಇಲ್ಲಿ 2 ಮಾಲಿಕ್ಯೂಲ್ಸ್ ಬೇಕಾಗ್ತದೆ. ಎಟಿಪಿ ಎಷ್ಟು ಬೇಕಾಗ್ತದೆ? 2 ಮಾಲಿಕ್ಯೂಲ್ಸ್. ಒಂದು ಮಾಲಿಕ್ಯೂಲ್ ಎಟಿಪಿ ಫಾರ್ ದಿ ಕನ್ವರ್ಷನ್ ಆಫ್ ಗ್ಲೂಕೋಸ್ ಇಂಟು ಗ್ಲೂಕೋಸ್ 6-phosphate. Another molecule of ATP for the conversion of fructose into fructose 6-phosphate. ನೋಡಿ, ಬಳಕೆ ಮಾಡ್ಕೊಂತಕ್ಕಂತ ಎಟಿಪಿ ಎರಡಿದೆ, 2 ಮಾಲಿಕ್ಯೂಲು. ಹೇಗೆ 2 ಮಾಲಿಕ್ಯೂಲು ಬಳಕೆ ಆಗುತ್ತೆ ಅಂದಾಗ ಗ್ಲೂಕೋಸ್ ಇದ್ದಿದ್ದು ಗ್ಲೂಕೋಸ್ 6-phosphate, ಫ್ರುಕ್ಟೋಸ್ ಇದ್ದಿದ್ದು ಫ್ರುಕ್ಟೋಸ್ 6-phosphate ಆಗಿ ಕನ್ವರ್ಷನ್ ಆಗ್ತದೆ. ಹಾಗೆ ಈ 2 ಕನ್ವರ್ಷನ್ಗೆ ಒಂದೊಂದು ಎಟಿಪಿ ಮಾಲಿಕ್ಯೂಲ್ ಹಾಗೆ 2 ಎಟಿಪಿ ಮಾಲಿಕ್ಯೂಲ್ ಏನಾಗ್ತದೆ ಇಲ್ಲಿ ಬಿಡುಗಡೆ ಆಗ್ತದೆ. ಬಿಡುಗಡೆ ಆಗಿ ಏನಾಗ್ತದೆ ಬಳಸ್ಕೊಂಡ್ಬಿಟ್ಟು ಏನಾಗ್ತದೆ ಗ್ಲೂಕೋಸ್ 6-phosphate ಫ್ರುಕ್ಟೋಸ್ 6-phosphate ಆಗ್ತದೆ. In the next step of glycolysis, the fructose 1,6-phosphate, 1 ಯಾವ್ದಿದು ಎಟಿಪಿ ಬಳಸ್ಕೊಂಡಿರ್ತಕ್ಕಂತಹ ಎಟಿಪಿ. ಸೊ ದಿ ಫ್ರುಕ್ಟೋಸ್ 1,6-phosphate splits. ಮತ್ತೇನಾಗುತ್ತೆ ಇನ್ನೊಂದು ಸ್ಟೆಪ್ ಅಲ್ಲಿ ಅದು ಸ್ಪ್ಲಿಟ್ ಆಗ್ತದೆ. ಯಾವುದು? ಫ್ರುಕ್ಟೋಸ್ 1,6-phosphate splits and give rise the dihydroxyacetone. ಏನ್ ಕೊಡ್ತದು? dihydroxyacetone and BPGL ಅಂತ ಕರೀತೇವೆ. That is dihydroxyacetone and PGAL. PGAL nothing but phosphoglyceraldehyde. ಏನ್ ಕೊಡ್ತದೆ ಅದು? ಸ್ಪ್ಲಿಟ್ ಆಗ್ಬಿಟ್ಟು ಫ್ರುಕ್ಟೋಸ್ 6-phosphate ಬ್ರೇಕ್ ಡೌನ್ ಆಗ್ಬಿಟ್ಟು ಡಿಹೈಡ್ರಾಕ್ಸಿಅಸಿಟೋನ್ ಮತ್ತೆ ಫಾಸ್ಫೋಗ್ಲಿಸರಾಲ್ಡಿಹೈಡ್, ನಾವು ಅದನ್ನ PGAL ಅಂತ ಕರಿತೀವಿ. ಫಾಸ್ಫೋಗ್ಲಿಸರಾಲ್ಡಿಹೈಡ್ 2 ಮಾಲಿಕ್ಯೂಲ್ಸ್ ಕೊಡ್ತದೆ, ಅದೊಂದು ಡಿಹೈಡ್ರಾಕ್ಸಿಅಸಿಟೋನ್ ಅಂಡ್ PGAL, ಫಾಸ್ಫೋಗ್ಲಿಸರಾಲ್ಡಿಹೈಡ್. ಸೊ ದಿ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಈಗೇನಾಗುತ್ತೆ? ಈ PGAL again splits and give rise during oxidized with phosphate group, give rise BPGA, biphosphoglyceric acid. ಇದೇನಾಗುತ್ತೆ ಇವಾಗ? ಫಾಸ್ಫೋಗ್ಲಿಸರಾಲ್ಡಿಹೈಡ್ ಏನಾಗ್ತದೆ ಮುಂದಿನ ಸ್ಟೆಪ್ ಅಲ್ಲಿ ಆಕ್ಸಿಡೈಸ್ಡ್ ಆಗುತ್ತೆ. ಆಕ್ಸಿಡೈಸ್ಡ್ ವಿತ್ ಫಾಸ್ಫೇಟ್ give rise biphosphoglyceric acid. That is ಏನಂತ ಕರಿತೀವಿ? BPGA, biphosphoglyceric acid. ಎಲ್ಲಿಂದ ಬಂತಿದ್ದು? ಫಾಸ್ಫೋಗ್ಲಿಸರಾಲ್ಡಿಹೈಡ್ ಇಂದ ಬಂತು. ಎಲ್ಲಿಂದ ಬಂದಿದ್ದು? ಫಾಸ್ಫೋಗ್ಲಿಸರಾಲ್ಡಿಹೈಡ್. Then the biphosphoglyceric acid converted into phosphoglyceric acid. ಒಂದು ಹೋಗುತ್ತಿಲ್ಲಿ ಫಾಸ್ಫೇಟ್ ಗ್ರೂಪ್ ಹೋಗ್ತದೆ, ಆಗ ಎಷ್ಟು ಉಳಿಯುತ್ತೆ? ಒಂದು ಫಾಸ್ಫೇಟ್ ಗ್ರೂಪ್ ಉಳಿಯುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ? PGA. ಸೊ PGA converted into PGA, phosphoglyceric acid from biphosphoglyceric acid. ಅದೇನಾಗುತ್ತೆ? ಕನ್ವರ್ಟ್ ಆಗ್ಬಿಟ್ಟು ಫಾಸ್ಫೋಗ್ಲಿಸರಿಕ್ ಆಸಿಡ್ ಅನ್ನ ಕೊಡ್ತದೆ. Then this phosphoglyceric acid converted into phosphoenol pyruvate, PEP. ಇದೇನಾಗಿ ಕನ್ವರ್ಟ್ ಆಗ್ತದೆ? PEP, phosphoenol pyruvate ಆಗಿ ಕನ್ವರ್ಟ್ ಆಗ್ತದೆ. Then finally in the last step, that is the 10th step, phosphoenol pyruvate, PEP converted into pyruvic acid. ಇದೇನಾಗುತ್ತೆ? ಲಾಸ್ಟ್ ಆಗಿ pyruvic acid ಆಗಿ ಕನ್ವರ್ಟ್ ಆಗ್ತದೆ. That ends this cycle, glycolysis. So in glycolysis, the end product of glycolysis is pyruvic acid. So these are the 10 steps involved in glycolysis or EMP pathway, starting with splitting of sucrose into glucose and fructose, glucose and fructose phosphorylated with phosphate group,
phosphoglyceraldehyde. The phosphoglyceraldehyde oxidized with phosphate give rise biphosphoglyceric acid. Biphosphoglyceric acid again converted into phosphoglyceric acid PGA. Phosphoglyceric acid finally converted into pyruvic acid. That is the end product of glycolysis or anaerobic type of respiration or EMP pathway. So this is the cycle. How the sucrose molecules converted into pyruvic acid, that is partially consumed or oxidized and give rise pyruvic acid in glycolysis without oxygen. ಇದು ಸ್ಟೆಪ್ಸ್. ಈ ಸ್ಟೆಪ್ಸ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ 5 ಮಾರ್ಕ್ಸ್ ಗೆ ಕೇಳ್ತಾರೆ. ಆ 5 ಮಾರ್ಕ್ಸ್ ಕೇಳಿದಾಗ ಈ ಸ್ಟೆಪ್ಸ್ ಅನ್ನ ಬರೀಬೇಕು. ಗ್ಲೈಕೋಲಿಸಿಸ್ ಸ್ಟೆಪ್ಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಬರೋದಿಲ್ಲ. ಓನ್ಲಿ ದಿ ಸ್ಟೆಪ್ಸ್ ಇನ್ ಗ್ಲೈಕೋಲಿಸಿಸ್. ಆ ಸ್ಟೆಪ್ಸ್ ಬರೆದ್ರೆ ನೀವು ಸಾಕು. 10 ಸ್ಟೆಪ್ಸ್ ಇದೆ. ಸೊ ಸುಕ್ರೋಸ್ ಕನ್ವರ್ಟೆಡ್ ಇಂಟು ದಟ್ ಈಸ್ ಗ್ಲೂಕೋಸ್ ಕನ್ವರ್ಟೆಡ್ ಇಂಟು ಪೈರುವಿಕ್ ಆಸಿಡ್. ಹೀಗೂ ಕೇಳ್ಬೋದು ನಿಮ್ಗೆ 1 ಮಾರ್ಕಿಗೆ. Which is the end product of glycolysis for 1 mark. Pyruvic acid is the end product of glycolysis. So in 5 marks ಇಗಾದ್ರೆ ಇಷ್ಟನ್ನು ಸ್ಟೆಪ್ಸ್ ಅನ್ನ ಬರೀಬೇಕಾಗ್ತದೆ. ಒಂದು ಗ್ಲೂಕೋಸ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ 6 ಫಾಸ್ಫೇಟ್ ಯೂಸಿಂಗ್ ATP. ATP ಎಲ್ಲಿಂದ ಬಂತು? ADP ಇಂದ ಬಂತು. ಹಾಗೆ ಫ್ರಕ್ಟೋಸ್ 6 ಫಾಸ್ಫೇಟ್ ಅದು ಏನಾಗುತ್ತೆ ಕನ್ವರ್ಟ್ ಆಗಿ ಗ್ಲಿಸರಾಲ್ಡಿಹೈಡ್ ಆಗ್ತದೆ. ಫಾಸ್ಫೋಗ್ಲಿಸರಾಲ್ಡಿಹೈಡ್ ಅಲ್ಲಿ ಫಾಸ್ಫೋರಿಲೇಷನ್ ಆಗ್ತದೆ, ಹೌದಲ್ವಾ? ಫಾಸ್ಫೇಟ್ ಗ್ರೂಪ್ ಸೇರ್ಕೊಳ್ತದೆ. ಇಲ್ಲಿ NADH+H ಏನಾಗುತ್ತೆ? ಎಲ್ಲಿಂದ ಬರ್ತದೆ? ಅದು NAD ಇಂದ ಬರ್ತದೆ. ಹಾಗೆ ಆ ಒಂದು ಏನಿದೆ ಫಾಸ್ಫೋಗ್ಲಿಸರಾಲ್ಡಿಹೈಡ್ ಇರ್ತಕ್ಕಂಥದ್ದು ಗ್ಲಿಸರಿಕ್ ಆಸಿಡ್ ಆಗ್ತದೆ. ಬೈಫಾಸ್ಫೋಗ್ಲಿಸರಿಕ್ ಆಸಿಡ್ ಅದು ನೆಕ್ಸ್ಟ್ PGA ಆಗ್ತದೆ. ಫಾಸ್ಫೋಗ್ಲಿಸರಿಕ್ ಆಸಿಡ್ PGA ಇರ್ತಕ್ಕಂಥದ್ದು ಫಾಸ್ಫೋಗ್ಲಿಸರೇಟ್ ಆಗ್ತದೆ. ಹಾಗೆ PEP ಆಗ್ತದೆ. PEP phosphoenol pyruvate. Last one is the pyruvic acid. Count the steps. 1, 2, 3, 4, 5, 6, 7, 8, 9, 10. 2 steps ಗಳು ಇನ್ವಾಲ್ವ್ ಆಗ್ತದೆ ಇಲ್ಲಿಂದ ತಗೊಂಡಾಗ. ಇದನ್ನ ನಾವೇನಂತ ಕರಿತೇವೆ? ಗ್ಲೈಕೋಲಿಸಿಸ್ ಸ್ಟೆಪ್ಸ್ ಅಂತ ಕರಿತೇವೆ. In plant anaerobic type of respiration, that is called glycolysis, where the partial ಪೂರ್ತಿ ಅಲ್ಲ, ಗ್ಲೂಕೋಸ್ ಪೂರ್ತಿ ಆಗಲ್ಲ, partial oxidization of glucose and converted into pyruvic acids, that is called glycolysis. That mechanism includes, that respiration includes 10 steps for the conversion of sucrose into pyruvic acid. So this is enough for today's class. Then I will take up the next type, aerobic type of respiration, citric acid cycle. That takes I will take up in next class. Till then, goodbye.